ನೀವು ಮನೆ ಕಟ್ಸೋ ಪ್ಲಾನ್ ಮಾಡ್ತಾ ಇದ್ರೆ ಕನ್ಸ್ಟ್ರಕ್ಷನ್ ಕಂಪ್ನಿನ ಡೆಫಿನೆಟ್ ಆಗಿ ಅಪ್ರೋಚ್ ಮಾಡಿರ್ತೀರಾ. ಸೊ ಅಪ್ರೋಚ್ ಮಾಡಿದಾಗ ನಿಮಗೆ ಅಲ್ಲಿ ಕೊಟೇಶನ್ ಅನ್ನೋದು ಕೊಡ್ತಾರೆ. ಆ ಕೊಟೇಶನ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ, ಏನ್ ಇನ್ಕ್ಲೂಡ್ ಆಗಿರಲ್ಲ ಅಂತ ಹೇಳಿ ಕ್ಲಾರಿಟಿ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಶಲಿ ಕೊಟೇಶನ್ಸ್ ನ ಸೆಗ್ಮೆಂಟ್ ವೈಸ್ ಡಿವೈಡ್ ಮಾಡಿರ್ತಾರೆ. ಸೊ ಈ ಸೆಗ್ಮೆಂಟ್ಸ್ ಯಾವುದು ಅಂತ ಹೇಳಿದ್ರೆ ಫಸ್ಟ್ಲಿ ನಿಮಗೆ ಸೈಟ್ ವರ್ಕ್ ಅಂಡ್ ಫೌಂಡೇಶನ್ ಬರುತ್ತೆ. ಸೊ ಇದ್ರಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಸೈಟ್ ಕ್ಲಿಯರ್ ಮಾಡೋದು, ಎಕ್ಸ್ಕವೇಷನ್, ಫುಟಿಂಗ್ಸ್, RCC ಫೌಂಡೇಶನ್ ವರ್ಕ್. ನೆಕ್ಸ್ಟ್ ಸೂಪರ್ ಸ್ಟ್ರಕ್ಚರ್, ಅದನ್ನ ಫ್ರೇಮಿಂಗ್ ಅಂತ ಕೂಡ ಹೇಳ್ತಾರೆ. ಇದರಲ್ಲಿ ಕಾಲಮ್ಸ್, ಬೀಮ್ಸ್, ಸ್ಲ್ಯಾಬ್, ಸ್ಟೇರ್ಕೇಸ್, ಫುಲ್ RCC ಸ್ಟ್ರಕ್ಚರ್ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಮೇಸನ್ರಿ ಅಂಡ್ ಪ್ಲಾಸ್ಟ್ರಿಂಗ್. ಇದರಲ್ಲಿ ಐದರ್ ರೆಡ್ ಬ್ರಿಕ್ ಸೆಲೆಕ್ಟ್ ಮಾಡಬಹುದು ಅಥವಾ ಫ್ಲೈ ಆಶ್ ಬ್ಲಾಕ್ ಸೆಲೆಕ್ಟ್ ಮಾಡಬಹುದು. ಅಂಡ್ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ಇದೆಲ್ಲ ಮೇಸನ್ರಿ ಸೆಕ್ಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಿಕಲ್ಸ್ ಅಂಡ್ ಪ್ಲಂಬಿಂಗ್ ಸೆಗ್ಮೆಂಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಪಾಯಿಂಟ್ ವೈಸ್ ವೈರಿಂಗ್, ಪೈಪ್ಸ್, ಕಾಂಡ್ವೈಟ್, ಬೇಸಿಕ್ ಟ್ಯಾಪ್ಸ್, ಗ್ಯಾಸ್ ಫಿಟ್ಟಿಂಗ್ಸ್ ಎಲ್ಲ ನೀಟಾಗಿ ಮೆನ್ಷನ್ ಆಗಿರ್ಬೇಕು. ನೆಕ್ಸ್ಟ್ ಸೆಗ್ಮೆಂಟ್ ಫ್ಲೋರಿಂಗ್ ಅಂಡ್ ಫಿನಿಶಸ್. ಇದರಲ್ಲಿ ಯಾವ ಟೈಪ್ ಆಫ್ ಟೈಲ್ಸ್ ನ ಸೆಲೆಕ್ಟ್ ಮಾಡ್ತೀರಾ, ಎಷ್ಟು ಏರಿಯಾ ಕವರ್ ಆಗುತ್ತೆ, ಸ್ಕರ್ಟಿಂಗ್ ಮತ್ತೆ ಬೇಸ್ ಪೇಂಟ್ ಕೋಟ್ ಇದೆಲ್ಲ ಫ್ಲೋರಿಂಗ್ ಸೆಕ್ಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಗ್ಮೆಂಟ್ ಡೋರ್ಸ್ ಅಂಡ್ ವಿಂಡೋಸ್. ಡೋರ್ಸ್ ಅಂಡ್ ವಿಂಡೋಸ್ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಯಾವ ಫ್ರೇಮ್ ಟೈಪ್ ಯೂಸ್ ಮಾಡ್ತಾರೆ, ಕ್ವಾಂಟಿಟಿ ಯೂಸ್ ಮಾಡ್ತಾರೆ ಇದೆಲ್ಲ ಮೆನ್ಷನ್ ಆಗಿರುತ್ತೆ. ಇಷ್ಟೊತ್ತು ಹೇಳಿದ್ದೆಲ್ಲ ಯೂಶಲಿ ಇನ್ಕ್ಲೂಡ್ ಆಗಿರೋ ಸೆಗ್ಮೆಂಟ್ಸ್. ಕೆಲವೊಂದು ಸೆಗ್ಮೆಂಟ್ಸ್ ಯೂಶಲಿ ಎಕ್ಸ್ಕ್ಲೂಡ್ ಆಗಿರುತ್ತೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಸೆಪ್ಟಿಕ್ ಟ್ಯಾಂಕ್, ಬೋರ್ವೆಲ್ ಅಂಡ್ ವಾಟರ್ ಕನೆಕ್ಷನ್, ಕಾಂಪೌಂಡ್ ವಾಲ್, ಗೇಟ್, ಫೆನ್ಸಿಂಗ್, ಮಾಡ್ಯುಲರ್ ಕಿಚನ್, ಇಂಟೀರಿಯರ್ಸ್, ಗವರ್ನಮೆಂಟ್ ಅಪ್ರೂವಲ್ ಅಂಡ್ ಸ್ಯಾಂಕ್ಷನ್ ಚಾರ್ಜಸ್ ಅಂಡ್ GST. ಹೋಪ್ ಈಗ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ ಕನ್ಸ್ಟ್ರಕ್ಷನ್ ಕೊಟೇಶನ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ, ಏನ್ ಇನ್ಕ್ಲೂಡ್ ಆಗಿರಲ್ಲ ಅಂತ ಹೇಳಿ. ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಅಲ್ಲಿ 0 ಕಾಸ್ಟ್ ಕನ್ಸ್ಟ್ರಕ್ಷನ್ ಕನ್ಸಲ್ಟೇಷನ್ ಆಫರ್ ಮಾಡ್ತಾ ಇದೀವಿ. ಈ ಆಫರ್ ನ ಪಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂಡ್ ಮೋರ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.